ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಆ್ಯಂಡ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಿಚನಿಂದ. ಎಂತಕ್ಕೆ ಅಂದರೆ ಇವತ್ತು ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಎಷ್ಟೋ ದಿನ ಆದಮೇಲೆ ನಾನು ಮಮ್ಮಿ ಕೇಳಿ ನಾನೇ ಮಾಡ್ತೀನಿ ಅಂತ ಬಂದಿದ್ದೀನಿ. ಸೊ ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ ನಾನು ಅಡುಗೆ ಮಾಡ್ತಿರೋದು. ಯಾಕಂದರೆ ಎಕ್ಸಾಮ್ಸ್ ಇತ್ತು, ಆದಮೇಲೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಮಾಡಿರೋ ವ್ಲಾಗ್ನ ಅಪ್ಲೋಡ್ ಕೂಡ ಮಾಡೋಕ್ಕಾಗಿರಲಿಲ್ಲ ಎಡಿಟ್ ಮಾಡಿ. ಸೊ ಅದಕ್ಕೆ ಇನ್ನು ಈಗ ಒಂದು ಸ್ವಲ್ಪ ಎಕ್ಸಾಮ್ಸಲ್ಲಿ ಮುಗ್ದಿದೆ, ಇನ್ನೊಂದು ಸ್ವಲ್ಪ ಹಾಲಿಡೇಸ್ ಇದೆ, ಆಮೇಲೆ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಏನಾದರೂ ವೀಡಿಯೋದೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಏನು ಅಡುಗೆ ಅಂದರೆ ನಾನೊಂದು ಅಡುಗೆ ಅಂದ್ಕೊಂಡಿದ್ದೀನಿ, ಅದೇ ಥರ ಆದರೆ ಅದಕ್ಕೊಂದು ಹೆಸರು ಇಕ್ಕೋಣ, ಇಲ್ಲಾಂದರೆ ಬೇರೆ ಹೆಸರು ಏನಾಗುತ್ತೋ ಅದನ್ನು ನೋಡ್ಬಿಟ್ಟು ಆಮೇಲೆ ಬೇರೆ ಹೆಸರು ಇಕ್ಕೋಣ. ಸೊ ಇವಾಗ ಏನೆಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ಸ್ವಲ್ಪ ಪುದೀನ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಪೀಸ್ ತೊಗೊಂಡು ನೆನೆಯಕ್ಕೆ ಹಾಕಿದ್ದೀನಿ. ನೆನೆಯಕ್ಕೆ ಎಂತಕ್ಕೆ ಹಾಕಿದ್ದೀನೋ ನನಗೆ ಗೊತ್ತಿಲ್ಲ, ಅದೇ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅದೇ ಸುಮ್ಮನೆ ನೀರಿಗೆ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕ್ಯಾರೆಟು, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಪಲಾವ್ ಐಟಮ್ಸ್ ಏನೇನು ಹಾಕ್ತಾರೋ ಮಸಾಲೆ ಅದನ್ನೆಲ್ಲ ಎತ್ತಿಕೊಂಡಿದ್ದೀನಿ. ಸೊ ಈಗ ಎಷ್ಟೊಂದು ದಿನ ಆಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ಇವತ್ತು ಏನಾದರೂ ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ಪಪ್ಪ ಹೊರಗಡೆ ಹೋಗಿದ್ದಾರೆ, ಸೊ ಅವ್ರು ಬರೋದು ಲೇಟ್ ಆಗುತ್ತಂತೆ. ಸೊ ಸದ್ಯಕ್ಕೆ ಈಗ ಅಡುಗೆ ನನಗೆ, ಮಮ್ಮಿಗೆ, ಮಿಥುನಿಗೆ ಅಷ್ಟೇ. ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಈಗ ಕ್ಯಾರೆಟ್ನ ಕ್ಲೀನಾಗಿ ಎಳೆದಿಟ್ಕೊಂಡಿದ್ದೀನಿ. ಅದನ್ನು ಈಗ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಅಯ್ಯೋ, ಎಲ್ಲೆಲ್ಲೋ ಓಡೋತಿತ್ತು. ಹಾಂ, ಕ್ಯಾರೆಟ್ ಏನು ಸೌಂಡ್ ಅಂದರೆ ಸ್ಟಿಕರ್ಸ್. ಆ್ಯಕ್ಚುಲಿ ನಾನು ಮಮ್ಮಿಗೆ ಹೇಳಿ ನಾನೊಂದು ಐಟಮ್ ಮಾಡ್ತೀನಿ ಅಂತ ಬಂದೆ ಹೊರಗಡೆ. ಆದರೆ ಇರೋ ಐಟಮ್ಸ್ ಎಲ್ಲ ನೋಡಿ ನಾನು ಮಾಡ್ತಿರೋ ಐಟಮ್ಗೆ ಅದು ಹೆಸರು ಇಕ್ಬೋದಾ ಇಕ್ಬಾರ್ದಾ ಅಂತ ಡೌಟಲ್ಲಿದ್ದೀನಿ. ಸೊ ಅದಕ್ಕೆ ರೆಡಿ ಮಾಡಾದ್ಮೇಲೆ ಯಾವ ಥರ ಹೆಸರು ಇಡ್ಬೋದು ಅಂತ ಆಮೇಲೆ ಡಿಸೈಡ್ ಮಾಡೋಣ ಅಂತ ಸುಮ್ಮನಿದ್ದೀನಿ. ಹೆಸರು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೂ ಕೂಡ ಹೆಸರು ಹೇಳಿಲ್ಲ ನಾನು. ಇವತ್ತು ಫೈನಲ್ ಎಕ್ಸಾಮ್, ಸ್ಕೂಲ್ ಫೈನಲ್ ಎಕ್ಸಾಮ್ ಇತ್ತು, ಇವತ್ತು ಮುಗಿಸಿದೆ. ಸೊ ಅದಕ್ಕೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಆಮೇಲೆ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಗೈಸ್. ಟೈಮ್ ಬಂದು ಆಲ್ಮೋಸ್ಟ್ ಒಂದು 9 o'clock ಆಗಿದೆ. ಇವಾಗ ಬಂದಿದ್ದೀನಿ ಅಂದರೆ ನಾನು ಇದನ್ನೆಲ್ಲ ಕಟ್ ಮಾಡಿ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗುತ್ತೆ. ಹೆಂಗಾದರೂ ಪಪ್ಪ ಬರಲ್ಲ, ಲೇಟ್ ಬರೋದು. ಸೊ ಅವರಿಗೆ ಬೇಗ ಅಡುಗೆ ಮಾಡಬೇಕು ಅಂತ ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಅಫ್ಕೋರ್ಸ್ ಅಪ್ಪ ಬಂದಿದ್ದರೆ ನಾನು ರೈಸ್ ಐಟಮ್ ಮಾಡೋದನ್ನ ಒಪ್ತಾ ಇರಲಿಲ್ಲ. ಯಾಕಂದರೆ ಪಪ್ಪನಿಗೆ ನೈಟ್ ಟೈಮ್ ಯಾವಾಗಲೂ ರಾಗಿ ಬರಬೇಕಿತ್ತು. ನಾನು ರೈಸ್ ಐಟಮ್ ಏನೆಲ್ಲ ಮಾಡ್ತೀನಿ ಅಂತ ರೈಸ್ ಐಟಮ್ ಬೆಳಗ್ಗೆಯಿಂದ ರೈಸ್ ಐಟಮ್ ತಿಂದಿರ್ತೀರ, ಇವಾಗ ಮತ್ತೆ ರೈಸ್ ಐಟಮ್ ಅಂತ ಬೈತಾರೆ. ಸೊ ಅದಕ್ಕೆ ಅವರು ರಾತ್ರಿ ಊಟಕ್ಕೆ ಬರಲ್ಲ ಅನ್ನೋ ಟೈಮಲ್ಲಿ ನಾವು ರೈಸ್ ಐಟಮ್ ಮಾಡ್ಕೊತೀವಿ. ಸೊ ಇದನ್ನು ಕ್ಯಾರೆಟ್ ಎಲ್ಲ ಕಟ್ ಮಾಡೋಷ್ಟು ಎಷ್ಟೊಂದಾಗುತ್ತೋ ಗೊತ್ತಿಲ್ಲ. ಪಾಪ ಬಡಪಾಯಿ ಒಂದು ಕ್ಯಾರೆಟ್ ಫ್ರಿಡ್ಜಲ್ಲಿ ಸುಮ್ಮನೆ ಇತ್ತು ಅಂದ್ಬಿಟ್ಟು ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ನಮ್ಮ ಮಮ್ಮಿಗೆ ಇವತ್ತು ಫ್ರೀ, ಯಾಕಂದರೆ ನಾನು ಅಡುಗೆ ಮಾಡ್ತಿರೋದು ಅಲ್ವಾ ಮ್ಯಾಮ್. ಫೋನ್ ನೋಡ್ತಿದ್ದೀವಿ. ಶೋ ಆ್ಯಕ್ಚುಲಿ ಚಾಪರ್ ಇದ್ದಿದ್ರೆ ಬೇಗ ಆಗೋದು. ಏನಾಗಿದೆ ಅಂದರೆ ನಮ್ಮ ಚಾಪರ್ ಮುರಿದೋಗಿದೆ, ಒಳಗಡೆ ಬ್ಲೇಡ್ ಬರುತ್ತಲ್ಲ ಅದು ಮುರಿದೋಗಿದೆ. ಸೊ ಐ ಹ್ಯಾವ್ ಟು ಕಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಮಾಡ್ತಿರೋದು ರೈಸ್ ಐಟಮ್ ಗೈಸ್. ನನಗೆ ಗೊತ್ತಿಲ್ಲ ನಾನು ಯಾಕೆ ಕ್ಯಾರೆಟ್ನ ಇಷ್ಟು ಚಿಕ್ಕದಾಗಿ ಹೆಚ್ಚುತ್ತೆ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಮ್ಯಾಗಿ ಮಾಡ್ಕೊಳ್ಳೋವಾಗ ಅವಾಗೆಲ್ಲ ಕ್ಲೀನಾಗಿ ಚಾಪ್ ಮಾಡಿಬಿಟ್ಟಿರ್ತೀನಲ್ಲ. ಸೊ ಅದೇ ಪ್ರಕಾರ ಅದೇ ಮೈಂಡ್ ಸೆಟ್ಟಲ್ಲಿ ನಾನು ಕ್ಲೀನಾಗಿ ಚಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಉಳಿದಿರೋದನ್ನ ದಪ್ಪಕ್ಕೆ ಹೆಚ್ಚು ಹಾಕ್ತೀನಿ ಅಷ್ಟೇ. ನಂಗೆ ಮರ್ತೇ ಹೋಗಿತ್ತು, ನಾನು ಇವಾಗ ಹೆಂಗಾದ್ರೂ ಏನು ಕೂಗಿಸ್ತೀನಲ್ವ ಕುಕ್ಕರಲ್ಲಿ ರೈಸ್ನ ಅಂದ್ಬಿಟ್ಟು ಅದರಲ್ಲೇ ಬೇಯುತ್ತೆ ಅಂತ. ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಗೈಸ್, ಹಾಗಂತ ನೀವು ಅಂದ್ಕೋಬೇಡಿ. ನಾನು ಮರ್ತೋಗಿದ್ದೆ ಅಷ್ಟೇ. ನಾನು ಆವಾಗಲೇ ದಪ್ಪಗೆ ಹಚ್ಚಿದಿದ್ರೆ ಇಷ್ಟು ಬೇಗ ಕ್ಯಾರೆಟ್ ಕಟ್ ಮಾಡೋದೇ ಆಗೋಗಿರೋದು.
ಓ ನೋ ಗಾಯ್ಸ್. ಸೊ ಈಗ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಒಂದು ಸ್ವಲ್ಪ ಇದೆ, ಅದನ್ನು ಕಟ್ ಮಾಡ್ತೀನಿ. ಸೊ ಆವಾಗಲೇ ಮಾಡಿದ ನಾನು ಈಗ ಮಾಡಲ್ಲ, ಹೆಂಗಾರು ಫ್ರೈ ಮಾಡ್ತೀವಲ್ವಾ, ಸೊ ಅದರಲ್ಲೇ ಬೇಯುತ್ತೆ ಅಂದ್ಬಿಟ್ಟು ದೊಡ್ಡದು ಕಟ್ ಮಾಡ್ತೀನಿ. ಸೊ ಈಗ ಈ ಟೊಮೊಟೊನ ಒಂದು ಬೌಲ್ಗೆ ಎತ್ತಿಕೊಳ್ಳೋಣ, ಯಾಕಂದರೆ ಜಾಗ ಇಲ್ಲ ಬೇರೆದನ್ನ ಕಟ್ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಈಗ ಕಣ್ಣಲ್ಲಿ ನೀರು ಬರ್ಸುವಂಥ ಈರುಳ್ಳಿನ ಕಟ್ ಮಾಡೋಣ. ಸೊ ಎಸ್, ಈರುಳ್ಳಿ ಇಸ್ ಡನ್. ಈಗ ಮೆಣಸಿನ್ಕಾಯಿ ಇದೆ, ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಅದೇ ನಾರ್ಮಲ್ ಆ್ಯಕ್ಚುಲಿ ನಾನು ಮೆಣಸಿನ್ಕಾಯಿನ ರುಬ್ಬಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಸೊ ನಾನು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಲ್ಲ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪುದೀನಾನ, ಮೆಣಸಿನ್ಕಾಯಿನ ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ರುಬ್ಕೊಬರೋಣ. ಇದನ್ನು ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನನಗೆ ಪಲಾವು, ಬಿರಿಯಾನಿ, ಪೀಸ್ ಪಲಾವು ಏನಾದರೂ ಐಟಮ್ಸ್ ಗ್ರೀನಲ್ಲಿದೆ ಚೆನ್ನಾಗಿರುತ್ತೆ, ನನಗಿಷ್ಟ ಆಗುತ್ತೆ ಅಂತ. ಸೊ ನಾನು ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ಈಗ ಬೇಗ ಹೋಗಿ ಅಲ್ಲಿ ರುಬ್ಕೊಬರೋಣ. ಈಗ ಪೇಸ್ಟ್ ಆಗಿದೆ. ಈಗ ಕುಕ್ಕರ್ನ ಮಲೆ ಮೇಲಿಟ್ಟು ಏನಂತಾರೆ ಪಲಾವ್ನ ಐಟಮ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕು. ಕುಕ್ಕರ್ ಇಲ್ಲಿದೆ. ಕುಕ್ಕರ್ ಎಲ್ಲ ಗಜಿಬಿಜಿ. ಕುಕ್ಕರ್ನ ಇಟ್ಟು ಈಗ ಗ್ಯಾಸ್ ಹಚ್ಚೋಣ. ಕುಕ್ಕರ್ ಸ್ವಲ್ಪ ಬಿಸಿ ಆಗಬೇಕು. ಈಗ ಕುಕ್ಕರ್ ಕಾತಿದೆ. ಸೊ ಅದಕ್ಕೆ ಒಂದು 2 to 3 ಸ್ಪೂನ್ಸ್ ಅಷ್ಟು ಆಯಿಲು ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಏನೇನು ಪಲಾವ್ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ನೋ ಅದು ಪಲಾವ್ ಎಲೆ, ಚಕ್ಕೆ, ಹೂವು, ಆಮೇಲೆ ಏಲಕ್ಕಿ, ಲವಂಗ, ಇದು ಯಾವುದೋ ಇನ್ನೊಂದು ಹೂವು, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದೇನು ಹೆಸರು ಅಂತ ಗೊತ್ತಿಲ್ಲ, ಆದರೆ ಅಮ್ಮ ಹಾಕೋದು ಅಂತ ಗೊತ್ತು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಸೊ ಈಗ ಒಂದು ಫ್ರೈ ಇದೆ, ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಪಲಾವ್ ಐಟಮ್ಸ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಫಸ್ಟು ನಾನು ಈರುಳ್ಳಿ ಎಲ್ಲ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕ್ಯಾರೆಟ್ ಒಂಚೂರು ಫ್ರೈ ಆಗಲಿ ಅಂತ. ಮಾಡ್ತೀರಾ ಅಂದ್ಬಿಟ್ಟು ನಮ್ಮ ಮಮ್ಮಿ ಮಾಡೋದು ಡಿಫ್ರೆಂಟು, ನಾನು ಮಾಡೋದು ಇನ್ನೂ ಒಂಚೂರು ಡಿಫ್ರೆಂಟು. ನಾನು ಇರೋದು ಇಲ್ದಿರೋದು ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಮಾಡಾದ್ಮೇಲೆ ಏನು ಹೆಸ್ರು ಕೊಡಬೇಕು ಅಂತ ನೋಡ್ಬಿಟ್ಟು ಆಮೇಲೆ ಹೆಸ್ರು ಕೊಡ್ತೀನಿ. ಸೊ ಯಾರಾದರೂ ಪೀಸ್ ಪಲಾವ್ಗೆ ಕ್ಯಾರೆಟ್ ಹಾಕಿರೋದು ನೋಡಿದ್ದೀರಾ? ನಾನು ಹಾಕ್ತಾಯಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಅದಕ್ಕೆ ನಾನು ಮೊದಲೇ ಹೆಸ್ರು ಕೊಡೋಕೆ ಹೋಗಿದ್ದೆ. ಆಮೇಲೆ ಈಗ ಈರುಳ್ಳಿ ಹಾಕೋಣ. ಈರುಳ್ಳಿನ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಗೊತ್ತಲ್ವಾ, ಈರುಳ್ಳಿ ಹಾಕುವಾಗ ಅದು ಬ್ರೌನಿಶ್ ಕಲರ್ ಬರಬೇಕಂತೆ, ಅಲ್ಲಿಗಂಟ ಉರಿಬೇಕು. ಈಗ ಟೊಮೆಟೊನ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಹೊರಗಡೆಯಿಂದ ಅದು ಕ್ಲೀನಾಗಿ ಏನಬೇಕು, ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಎಣ್ಣೆಲೇ ಬೇಯಬೇಕು. ಸೊ ಆ ಥರ ಫ್ರೈ ಮಾಡ್ಕೋಬೇಕು. ನಮ್ಮ ಶಿಕ್ಕಿರು ಈ ವ್ಲಾಗ್ ನೋಡ್ತಿದ್ರೆ ಅವ್ರು ನಿಜ ನನ್ನನ್ನು ಬೈಕೊತಾರೆ. ಆ್ಯಕ್ಚುಲಿ ಅವ್ರು ಅಂತಾರೆ, ನಾನು ಬಂದಿರೋದು ಮಾತ್ರ ಏನೂ ಮಾಡ್ಕೊಡೋಲ್ಲ, ನೀನು ಒಬ್ಬಳೇ ಇರೋವಾಗ ಏನೇನೋ ಮಾಡ್ತೀರಾ ನೀನು. ಆ್ಯಕ್ಚುಲಿ ನಾನು ಮಾಡೋ ಐಟಮ್ಸ್ ಅಂದರೆ ಎಲ್ಲರಿಗೂ ಇಷ್ಟ. ಅಂದರೆ ಏನು ಅಂದರೆ
ಚಿಕ್ಕ ಹುಡುಗಿ ಮಾಡ್ತಾರಲ್ಲ ಅಂದ್ಬಿಟ್ಟು ಎಂಕರೇಜ್ ಮಾಡ್ತಾರೆ. ಆದರೆ ಅವ್ರು ಬಂದಾಗ ನನಗೆ ಮಾಡೋಕ್ಕೆ ಮೂಡೇ ಇರಲ್ಲ. ನನಗೆ ಯಾವ ಥರ ಮೂಡು ಅಂದರೆ ಸಡನ್ನಾಗಿ ಹಿಂಗೆ ಬರುತ್ತೆ ಮೂಡು, ನನಗೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರು ಬಂದಿರುವಾಗ ಮಾಡೋಕ್ಕಂತೂ ನಾನು ಅಡುಗೆ ಮನೆಗೆ ಬರಲ್ಲ, ಯಾಕಂದರೆ ಹುಡುಗರು ಬಂದಿರ್ತಾರೆ, ಅವ್ರ ಜೊತೆ ಇರಬೇಕು ಅಂತ ಇರ್ತೀನಿ. ಸೊ ಅದಕ್ಕೆ ನಾನು ಒಬ್ಬಳೇ ಇದ್ದಾಗ ನನಗೆ ಮೂಡ್ ಬಂದಾಗ ಅಷ್ಟೇ ಈ ಥರ ಇರೋಲ್ಲ ಮಾಡೋದು. ಸೊ ಅವರು ವ್ಲಾಗ್ನ ನೋಡಿದ್ರೆ ನಿಜ ಎಲ್ಲಿಗೆ ತಿನ್ಕೋಬಿಟ್ಟು ಚಿಕ್ಕಿ, ಓಕೆನಾ? ಅವಾಗ ಲಾಕ್ಡೌನ್ ಅಂದರೆ ಮಸ್ತಿತ್ತು. ಏನು ಅಂದರೆ ಒಂದು ಹೋಲ್ ಮಂತ್ ನಾನು ಕಿಚನ್ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ತೊಗೊಂಡಿದ್ದೆ. ಸೊ ಏನೇ ಯುಟೆನ್ಸಿಲ್ಸ್ ಅಂದರೆ ಡಿಶಸ್ನೆಲ್ಲ ವಾಶ್ ಮಾಡಬೇಕು ಅಂದರೆ ಮಮ್ಮಿ ವಾಶ್ ಮಾಡೋರು, ಹಾಗೆ ಏನಾದರೂ ಹೆಚ್ಕೊಡೋದಿದ್ರೆ ಅಮ್ಮ ಮಾಡ್ಕೊಡೋದು. ನಾನು ಜಸ್ಟ್ ಬಂದು ಕುಕ್ಕಿಂಗ್ ಮಾಡಿ ಎಲ್ಲರಿಗೂ ಊಟ ಬಡಿಸೋದಿದ್ದು ಕೆಲಸ. ಸೊ ಒನ್ ಹೋಲ್ ಮಂತ್ ಅಂದರೆ ಅವಾಗ ಕಾಲೇಜ್ ಅಂತೀನಿ, ಸ್ಕೂಲ್ ರಜೆ ಇತ್ತು. ಸೊ ಆನ್ಲೈನ್ ಕ್ಲಾಸಸ್ ಹೋಗ್ಬಿಟ್ಟು ಅವಾಗವಾಗ ಬಂಕ್ ಮಾಡ್ತಿದ್ದೆ. ಆನ್ಲೈನ್ ಕ್ಲಾಸ್ ಅಷ್ಟೊಂದು ದಿನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಸೊ ಅವಾಗ ಮಧ್ಯಾಹ್ನ, ಬೆಳಿಗ್ಗೆ ಹಾಗೆ ರಾತ್ರಿ 3 ಹೊತ್ತು ಊಟ ಅಡುಗೆ ಮಾಡೋದು ನನ್ನ ಡ್ಯೂಟಿ ಆಗಿತ್ತು. ಅವ್ರಿಗೆ ಯಾವಾಗ ಬೋರ್ ಆಗಿದೆ ಓಪಲ್ಲರಿ ಮಾಡು ಅಂತ ನಾನು ಅಂತೀನಿ ಇನ್ನೂ, ಯಾಕಂದರೆ ನನಗೆ ಮೂಡಿರಲ್ಲ, ಇಲ್ಲಾಂದರೆ ನನಗೆ ಇಷ್ಟ ಇರಲ್ಲ ಮಾಡೋಕ್ಕೆ ಅವಾಗ. ಸೊ ಅದಕ್ಕೆ ನಾನು ಮಾಡಲ್ಲ. ಆದರೆ ಅವಾಗ ಕೊರೋನಾ ಟೈಮಲ್ಲಿ ಅಂದರೂ ಅವಾಗ ಏನು ಟಿ ವಿ ಚಾನಲ್ ನೋಡ್ತಿದ್ದೆ. ಆ ಚಾನಲಲ್ಲಿ ಏನೇನು ಮಾಡಿದ್ರು ಅವತ್ತು ಅದನ್ನು ಫುಲ್ ಕ್ಲೀನಾಗಿ ನಮ್ಮ ಮನೇಲಿ ಮಾಡಿಬಿಟ್ಟಿದ್ದು, ಆ ಥರ ಮಾಡ್ತಿದ್ದೆ. ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಪುದೀನ, ಮೆಣಸಿನ್ಕಾಯಿದು ಎಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದಕ್ಕೆ ಅಂದರೆ ಕುಕ್ಕರ್ಗೆ ಅದು ಹಸಿ ವಾಸನೆ ಹೋಗೋಕೆ ಅಂತ ಫ್ರೈ ಮಾಡಬೇಕು. ಆ್ಯಕ್ಚುಲಿ ನಾನು ಇದಕ್ಕೆ ಬೆಳ್ಳುಳ್ಳಿನೇ ಹಾಕಿಲ್ಲ ಗೈಸ್, ನಮಗೆಲ್ಲ ಗೊತ್ತಾಗೋಯ್ತು. ಅದೇ ಹೇಳಿಲ್ವಾ, ನನಗೆ ಏನು ಸಿಕ್ಕುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ವೆರೈಟಿಯಾಗಿ ಮತ್ತು ರುಚಿಕರವಾಗಿ ಮಾಡೋದು ನನ್ನ ಟ್ಯಾಲೆಂಟ್. ಸೊ ನಾನು ಈಗ ಐಟಮ್ನ ಪೀಸ್ ಪಲಾವು ಅಂತ ಅಂದ್ಕೊಂಡು ಮಾಡ್ತಿರೋದು. ಸೊ ಅದಕ್ಕೆ ಈಗ ಪೀಸ್ನ ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ವಾಶ್ ಮಾಡಿ ನೆನೆಯೋಕೆ ಹಾಕಿದ್ದೆ. ಎಂತಕ್ಕೆ ನೆನೆಯೋಕೆ ಹಾಕಿದ್ದೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ಆ ಪೀಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಪೀಸ್ ಅಂದರೆ ಬಟಾಣಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಿದೆ, ಅಂದರೆ ಖಾರದ ಪುಡಿ, ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್, ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ಏನೇನು ಅಷ್ಟೇ. ಇಷ್ಟು 4 ಐಟಮ್ಸ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅದು ಹಸಿ ವಾಸನೆ ಇರುತ್ತೆ, ಅದು ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಹುರ್ಕೋಬೇಕು. ಆ್ಯಕ್ಚುಲಿ ಇದು ಏನು ಆಗುತ್ತೋ ಅಂತ ನನಗೂ ಗೊತ್ತಿಲ್ಲ ಗೈಸ್. ನಾನು ಮುಂಚೆ ಯಾವಾಗನ ಅಡುಗೆ ಮಾಡೋಕ್ಕೆ ಬಂದರೆ ವ್ಲಾಗ್ಸ್ ಅಂದರೆ ಬೇರೆಯವ್ರು ಮಾಡಿರೋ ಕುಕ್ಕಿಂಗ್ ವೀಡಿಯೋಸ್ ನೋಡಿ ಆಮೇಲೆ ಬರ್ತಿದ್ದೆ. ಆದರೆ ಈಗ ನಾನು ಪ್ರೋ ಆಗಿದ್ದೀನಿ ಅಂದ್ಬಿಟ್ಟು ಏನೂ ನೋಡ್ಕೊ ಬಂದಿಲ್ಲ. ಅದು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಸೊ ನಾನೇನೇನೇ ಎತ್ಕೊಂಡಿದ್ನೋ ಇಲ್ಲೆಲ್ಲ ಹಾಕಿದ್ದೀನಿ. ಈಗ ಅಕ್ಕಿನ ನೆನೆಯಾಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು 10 ಮಿನಿಟ್ಸ್ ನೆನೆದ ಮೇಲೆ ಇದಕ್ಕೆ ನಾನು ಎಷ್ಟು ಮೆಜರ್ಮೆಂಟಲ್ಲಿ ಅಕ್ಕಿ ಎತ್ಕೊಂಡಿರ್ತೀನೋ ಅಷ್ಟು ಮೆಜರ್ಮೆಂಟಲ್ಲಿ ನೀರು ಎತ್ಕೊಂಡು ಇದಕ್ಕೆ ಹಾಕಿ 2 ಕುದಿ ಬಂದಾದಮೇಲೆ ಅಕ್ಕಿನ ಆ್ಯಡ್ ಮಾಡಬೇಕು. ಎಂತಕ್ಕೆ 10 ಮಿನಿಟ್ಸ್ ಮುಂಚೆನೇ ನೆನೆಸಿಕ್ಕಿದ್ದೀನಿ ಅಂದರೆ ಎಂತಕ್ಕೆ ಗೊತ್ತಿಲ್ಲ ಗೈಸ್. ಅಮ್ಮ ಮಾಡ್ತಾರೆ, ನಾನು ಮಾಡಿದೆ. ಸೊ ಈಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ, ಟೇಸ್ಟ್ ನೋಡೋಣವಾ? ಸಾಲ್ಟ್ ಹಾಕಿಲ್ಲ, ಖಾರ ಬರೀ ಇಂಥದೆಯ. ಇದಕ್ಕೆ ವಾಟರ್ ಆ್ಯಡ್ ಮಾಡಿದ್ದೀನಿ. ನಾನು ತಗೊಂಡಿರೋದು 1.5 ಅಲ್ಲ, ಹಾಫ್ಗಿಂತ ಒಂದು ಸ್ವಲ್ಪ ಕಮ್ಮಿ ರೈಸ್ನ ನೆನೆಯಕ್ಕಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಅದೇ ಮೆಜರ್ಮೆಂಟಲ್ಲಿ 3 ಗ್ಲಾಸಸ್ ಅಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಒಂದು ಕುದಿ ಬಂದಾದಮೇಲೆ ಫ್ಲೇವರ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಏನಾದರೂ ಆ್ಯಡ್ ಮಾಡಬೇಕು ಆಗಿದ್ದರೆ ಆ್ಯಡ್ ಮಾಡಿ, ಆಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಹಾಕಿ ಕ್ಲೋಸ್ ಮಾಡಿ ಇಡಿ. ಸೊ ಈಗ ಇದು ಕುದೀತಿದೆ. ನಾನಿಲ್ಲಿ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಅದನ್ನು ಈ ಥರ ಮಾಡಿಬಿಟ್ಟು ಹಿಂಗೆ ಹಾಕ್ಬೇಕಂತೆ. ನನಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ, ಅಮ್ಮ ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ.
ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕುದೀತಿದೆ ಅಂತ. ಸೊ ಉಪ್ಪು ಖಾರ ನೋಡೋಣ. ಅಕ್ಕಿ ಹಾಕಿದ್ಮೇಲೆ ಸರಿ ಹೋಗುತ್ತೆ. ಸೊ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವರು ಫಸ್ಟು ಅಕ್ಕಿನ ಹಾಕ್ಕೊಂಡು ಆಮೇಲೆ ನೀರು ಹಾಕ್ತೀರಾ, ಅದು ನನಗೆ ಗೊತ್ತಿಲ್ಲ. ನಾನು ಮೊದಲು ಹೇಳಿದ್ನಲ್ಲ, ಲಾಕ್ಡೌನಲ್ಲಿ ನಾನು ಒಂದು ಚಾನಲ್ ನೋಡ್ತಿದ್ದೆ, ಅದರಲ್ಲಿ ಕುಕಿಂಗ್ ಚಾನಲ್ ಅಂತ. ಅದರಲ್ಲಿ ಕೂಡ ಅವರು ಹಾಗೆ ಫಸ್ಟು ಅಕ್ಕಿನ ನೆನೆಸಿರೋ ಅಕ್ಕಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಹುರಿದ್ಬಿಟ್ಟು ಆಮೇಲೆ ನೀರು ಹಾಕ್ತಾರೆ. ಆದರೆ ನಮ್ಮ ಮಮ್ಮಿ ಈ ಥರನೇ ಮಾಡೋದು. ಸೊ ನಾನು ಈ ಥರನೇ ಮಾಡ್ತೀನಿ. ಈಗ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತೀನಿ. ಕುಕ್ಕರ್ ಮುಚ್ಚಿ ವಿಜಿಲ್ ಹಾಕಿ ಇಟ್ಟಿದ್ದೀನಿ. ಇದೊಂದು 2 ವಿಜಿಲ್ಸ್ ಬಂದು ಆಮೇಲೆ ಆಫ್ ಮಾಡ್ತೀನಿ. ಆಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಓಪನ್ ಮಾಡ್ತೀನಿ. ಆವಾಗ ಹೆಂಗಾಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಗೈಸ್, ಕುಕ್ಕರ್ ಓಪನ್ ಮಾಡಾದ್ಮೇಲೆ ನೋಡಿ ಈ ಥರ ಆಗಿದೆ. ಪೀಸ್ ಪಲಾವ್ ಅಂತಲೇ ಹೆಸರು ಕೊಡ್ತೀನಿ ಇದಕ್ಕೀಗ. ಸೊ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ. ಸೊ ಈಗ ನಾನು ಪಲಾವ್ನ ಹಾಕ್ಕೊಂಡ್ಬಂದಿದ್ದೀನಿ. ಪೀಸ್ ಪಲಾವ್ ಅಂತ ಅಂದ್ಕೊಂಡು ಹಾಕ್ಕೊಂಡ್ಬಂದಿದ್ದೀನಿ. ತಿಂದು ನೋಡೋಣ. ಮಮ್ಮಿಯವ್ರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ತಿಂತಾಯಿದ್ದೀನಿ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಆದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು.